ಹಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡಿಕೊಳ್ಳೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗುತ್ತದೆ? ಈ ಒಂದು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಒಂದು ನೋಡಿ, ಆಪ್ಷನ್ ಸಿ 12 ಜನ. 12 ಜನ ಏನು ಮಾಡ್ತಾರೆ ಅಂದರೆ ರಾಜ್ಯಸಭೆಗೆ ನಾಮನಿರ್ದೇಶನವನ್ನು ಮಾಡಲಾಗುತ್ತದೆ ನೋಡಿ. ಪ್ರತಿ 2 ವರ್ಷಗಳೊಮ್ಮೆ ಎಲೆಕ್ಷನ್ ನಡೆಸಲಾಗುತ್ತದೆ. ಅದರಲ್ಲಿ 12 ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗುತ್ತದೆ. ಇದರ ಒಂದು ಮಾಹಿತಿಯನ್ನು ನೋಡೋದಾದರೆ, ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶೃಂಗ್ಲಾ ಮತ್ತು ಹಿರಿಯ ವಕೀಲ ಆಗಿರುವಂಥ ಉಜ್ವಲ್ ನಿಕಮ್ ಮತ್ತು ಇತಿಹಾಸಕಾರ್ತಿಯಾಗಿರುವಂಥ ಮೀನಾಕ್ಷಿ ಜೈನ್ ಹಾಗೂ ಕೇರಳದ ಸಿ ಸದಾನಂದ ಮಾಸ್ಟರ್ ಅವರನ್ನು ರಾಜ್ಯಸಭೆ ನಾಮನಿರ್ದೇಶನ ಮಾಡಲಾಗಿದೆ ನೋಡಿ. ಈ ಒಂದು ರಾಜ್ಯಸಭೆಗೆ ಇವರನ್ನು ನೇಮಕ ಮಾಡಲಾಗಿದೆ ನೋಡಿ ಸದಸ್ಯರನ್ನಾಗಿ. ಇದರೊಂದಿಗೆ ನಾಮನಿರ್ದೇಶನ ಕೋಟ ಅಡಿಯಲ್ಲಿ ಎಲ್ಲ 12 ಸ್ಥಾನಗಳನ್ನು ಭರ್ತಿ ಮಾಡಂತಾಗಿದೆ. ಎಷ್ಟು 12 ಒಂದು ಸ್ಥಾನಗಳನ್ನು ಭರ್ತಿ ಮಾಡಿದಂತಾಗಿದೆ ರಾಜ್ಯಸಭೆಗೆ. ಈಗ ನಾವೇನು ಮಾಡೋಣ ಅಂದರೆ ಈ ಒಂದು ರಾಜ್ಯಸಭೆದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಕೆ, ರಾಜ್ಯಸಭೆ ಇದೊಂದು ರಾಜ್ಯಸಭೆ ಭಾರತದ ಸಂಸತ್ತು 2 ಸದನಗಳನ್ನು ಹೊಂದಿದೆ. ಎಷ್ಟು? ಭಾರತ ಸಂಸತ್ತು ಏನಪ್ಪ ಅಂತಂದರೆ 2 ಸದನಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇದು ಭಾರತ ಲೋಕಸಭೆ, ಎರಡನೇದು ರಾಜ್ಯಸಭೆ. ಈ ಲೋಕಸಭೆಯನ್ನು ಕೆಳಮನೆ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಈ ರಾಜ್ಯಸಭೆಯನ್ನು ಮೇಲ್ಮನೆ ಎಂದು ಕರೆಯುತ್ತಾರೆ ನೋಡಿ. ಮೇಲ್ಮನೆ ಅಂದರೆ ರಾಜ್ಯಸಭೆ, ಕೆಳಮನೆ ಅಂದರೆ ಲೋಕಸಭೆ. ರಾಜ್ಯಸಭೆಯು ರಾಜ್ಯಗಳ ಪ್ರತಿನಿಧಿಗಳ ಸದನವಾಗಿದ್ದು ಇದು ಶಾಶ್ವತ ಸದನವಾಗಿದೆ. ಇದನ್ನು ವಿಸರ್ಜಿಸಲಾಗುವುದಿಲ್ಲ. ಈ ಒಂದು ಏನಪ್ಪ ಅಂತಂದರೆ ಈ ಒಂದು ರಾಜ್ಯಸಭೆ ಏನಂದರೆ ರಾಜ್ಯಗಳ ಪ್ರತಿನಿಧಿಗಳ ಒಂದು ಸದನವಾಗಿದೆ. ಇದನ್ನು ಅದೇ ರೀತಿಯಾಗಿ ಇದು ಒಂದು ಶಾಶ್ವತ ಸದನವಾಗಿದೆ ನೋಡಿ. ಅಂದರೆ ಯಾವುದೇ ವ್ಯಕ್ತಿ ಏನಂದರೆ ವಿಸರ್ಜನೆ ಮಾಡುವಂಥ ಆಗೋದಿಲ್ಲ. ಇದರಲ್ಲಿ ರಾಜ್ಯಸಭೆ ಶಾಶ್ವತ ಸದನವಾಗಿದೆ. ರಾಜ್ಯಸಭೆ ಸದಸ್ಯರಲ್ಲಿ 12 ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡಲಾಗುತ್ತಾರೆ. ಎಷ್ಟು ಜನನ ರಾಷ್ಟ್ರಪತಿ ನಾಮನಿರ್ದೇಶನ ಮಾಡುತ್ತಾರೆ ಅಂದರೆ 12 ಜನರ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡುತ್ತಾರೆ. ಈಗ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದರೆ ಪ್ರಸ್ತುತ 245 ಸದಸ್ಯರಿದ್ದಾರೆ. ಅದೇ ರೀತಿಯಾಗಿ ಇದರ ಗರಿಷ್ಠ ಮಿತಿ ಎಷ್ಟಂದರೆ 250 ಸದಸ್ಯರು ಇರಬಹುದು. ಅಂದರೆ 250ರವರೆಗೂ ಒಂದು ಸದಸ್ಯರ ಸ್ಥಾನ ಇರ್ತದೆ. ಈಗ ಪ್ರಸ್ತುತ 245 ಸದಸ್ಯರು ಇದ್ದಾರೆ. ಇದರಲ್ಲಿ 233 ಚುನಾಯಿತ ಸದಸ್ಯರಿದ್ದರೆ 12 ಜನ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ ಈ ಒಂದು ರಾಜ್ಯಸಭೆಗೆ. ಈ ಒಂದು ರಾಜ್ಯಸಭೆಯ ಅಧಿಕಾರಾವಧಿ ಅಂದರೆ ರಾಜ್ಯಸಭೆಯ ಒಂದು ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದರೆ 6 ವರ್ಷಗಳು ನೋಡಿ. ಅದೇ ರೀತಿ ಅಂದರೆ ಇದು ಭಾಳ ಇಂಪಾರ್ಟೆಂಟ್. ಇದು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಅದೇ ರೀತಿಯಾಗಿ ಪ್ರತಿ 2 ವರ್ಷಗಳೊಮ್ಮೆ ರಾಜ್ಯಸಭೆಯ 1/3 ಭಾಗದಷ್ಟು ಸದಸ್ಯರನ್ನು ನಿವೃತ್ತಿ ಆಗುತ್ತಾರೆ. ಪ್ರತಿ 2 ವರ್ಷಕ್ಕೆ ಏನಪ್ಪ ಅಂತಂದರೆ 1/3 ಭಾಗದಷ್ಟು ಏನಪ್ಪ ಅಂತಂದರೆ ಸದಸ್ಯರು ನಿವೃತ್ತಿಯನ್ನು ಹೊಂದುತ್ತಾರೆ. ರಾಜ್ಯಸಭೆಗೆ ನಾಮನಿರ್ದೇಶನಗೊಳ್ಳುವ ಸದಸ್ಯರು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಹೊಂದಿರಬೇಕು ಅಥವಾ ಪ್ರಾಯೋಗಿಕ ಅನುಭವವನ್ನು ಕೂಡ ಇವರು ಹೊಂದಿರಬೇಕಾಗುತ್ತದೆ ನೋಡಿ. ಏನಾದರೂ ರಾಜ್ಯಸಭೆ ಸದಸ್ಯರಾಗಬೇಕಪ್ಪ ನಾವು ಅಂತ ಅಂದ್ಕೊಂಡ್ರೆ ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ವಿಜ್ಞಾನ, ಸಮಾಜ ಸೇವೆ ಇಂಥ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಉನ್ನತ ಸಾಧನೆಯನ್ನು ಮಾಡಬೇಕಾಗುತ್ತದೆ. ಜೊತೆಗೆ ಪ್ರಾಯೋಗಿಕ ಅನುಭವ ಕೂಡ ಇದರಲ್ಲಿ ಹೊಂದಿರಬೇಕಾಗುತ್ತದೆ ನೋಡಿ. ಇದು ರಾಜ್ಯಸಭೆಗೆ ಸಂಬಂಧಿಸಿದಂಥ ಫುಲ್ ಮಾಹಿತಿ ನೀಡಿದಂತಾಗಿದೆ ನೋಡಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಜಾನುವಾರು ಮತ್ತು ಕೋಳಿ ಸಾಗಾಣಿಕೆ ಕೃಷಿ ಸ್ಥಾನಮಾನವನ್ನು ನೀಡಿದ ಭಾರತದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ 3ನೇದು ನೋಡಿ, ಮಹಾರಾಷ್ಟ್ರ. ಮಹಾರಾಷ್ಟ್ರ ಏನಪ್ಪ ಅಂತಂದ್ರೆ ಸರ್ಕಾರ ಈ ಒಂದು ಜಾನುವಾರು ಕೋಳಿ ಸಾಗಾಣಿಕೆಗೆ ಕೃಷಿ ಸ್ಥಾನಮಾನವನ್ನು ನೀಡಿದ ಭಾರತದ ಮೊದಲ ರಾಜ್ಯವಾಗಿದೆ ಮಹಾರಾಷ್ಟ್ರ ರಾಜ್ಯ ಏನಪ್ಪ ಅಂತಂದರೆ
ಕೃಷಿ ಸ್ಥಾನಮಾನ ನೀಡಿದೆ ನೋಡಿ, ಜಾನುವಾರು ಮತ್ತು ಕೋಳಿ ಸಾಗಾಣಿಕೆಗೆ. ಇದರ ಬಗ್ಗೆ ತಿಳಿದುಕೊಳ್ಳೋದಾದರೆ, ಮಹಾರಾಷ್ಟ್ರ ಸಚಿವ ಸಂಪುಟವು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಹೈನುಗಾರಿಕೆ, ಕೋಳಿ, ಮೇಕೆ ಮತ್ತು ಹಂದಿ ಸಾಗಾಣಿಕೆಯಲ್ಲಿ ತೊಡಗಿರುವ ಸಣ್ಣ ರೈತರನ್ನು ಬೆಂಬಲಿಸುವ ಉದ್ದೇಶದಿಂದ ಜಾನುವಾರು ಸಾಗಾಣಿಕೆಗೆ ಕೃಷಿ ಸ್ಥಾನಮಾನವನ್ನು ನೀಡಿದೆ. ಏನಪ್ಪ ಅಂತಂದರೆ, ಈ ಒಂದು ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂತಂದರೆ ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಗಾಣಿಕೆ, ಅದೇ ರೀತಿ ಮೇಕೆ, ಹಂದಿ, ಈ ರೀತಿಯಾಗಿ ಹಲವು ಉದ್ಯಮಗಳಲ್ಲಿ ತೊಡಗಿರುವಂಥ ರೈತರಿಗೆ ಏನಪ್ಪ ಅಂತಂದರೆ ಒಂದು ಸಣ್ಣ ಸಹಾಯ ಮಾಡುವುದಕ್ಕೋಸ್ಕರ, ಅವರಿಗೆ ಅವನು ಬೆಂಬಲಿಸುವುದಕ್ಕೋಸ್ಕರ ಈ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂದರೆ ಕೃಷಿ ಸ್ಥಾನಮಾನವನ್ನು ನೀಡಿದ್ದಾರೆ ಈ ಒಂದು ಸಾಗಾಣಿಕೆಗೆ, ಹಂದಿ, ಮೇಕೆ, ಕೋಳಿ ಹೈನುಗಾರಿಕೆಗೆ. ಈ ಮಾನ್ಯತೆಯೊಂದಿಗೆ ಮಹಾರಾಷ್ಟ್ರವು ಜಾನುವಾರು ಮತ್ತು ಕೋಳಿ ಸಾಗಾಣಿಕೆ ಕೃಷಿ ಸ್ಥಾನಮಾನವನ್ನು ನೀಡಿದ ಭಾರತದ ಮೊದಲ ರಾಜ್ಯವಾಗಿದೆ. ಭಾರತದ ಮೊದಲ ರಾಜ್ಯ ಯಾವುದು? ಮಹಾರಾಷ್ಟ್ರವಾಗಿದೆ ನೋಡಿ. ಈ ಒಂದು ಜಾನುವಾರು, ಕೋಳಿ ಸಾಗಾಣಿಕೆ ಕೃಷಿ ಸ್ಥಾನಮಾನ ನೀಡಿದ ಮೊದಲ ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ. ಜಾನುವಾರು ರೈತರು ಈಗ ಸಬ್ಸಿಡಿಗಳು, ಕಡಿಮೆ ಸುಂಕಗಳು ಮತ್ತು ಸಾಲ ಪ್ರವೇಶ ಸೇರಿದಂತೆ ಬೆಳೆ ಬೆಳೆಯುವ ರೈತರಂಥ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ. ಈಗೇನಪ್ಪ ಅಂತಂದರೆ ಈ ಒಂದು ರೈತರಿಗೆ ಕೃಷಿ ಸ್ಥಾನಮಾನ ನೀಡಿದ ನಂತರ ಏನಪ್ಪ ಅಂತಂದರೆ ರೈತರ ಸಬ್ಸಿಡಿ ಪಡೆದುಕೊಳ್ಳೋದಾಗಿರ್ಬೋದು. ಅದರಿಂದ ಅದೇ ರೀತಿಯಾಗಿ ಅದಕ್ಕೆ ಕಡಿಮೆ ಸುಂಕಗಳು, ಸಾಲ ಪ್ರವೇಶ ಸೇರಿದಂತೆ ಬೆಳೆಗಳಲ್ಲಿ ಹಲವಾರು ಪ್ರಯೋಜನಗಳನ್ನು ಏನಪ್ಪ ಅಂತಂದರೆ ಒಂದು ರೈತರು ಪಡೆಯೋದಂತಾಗುತ್ತದೆ. ಅದರಿಂದ ಈ ಒಂದು ಕೃಷಿ ಸ್ಥಾನಮಾನ ನೀಡಿದ್ದಾರೆ ಯಾವುದು? ಮಹಾರಾಷ್ಟ್ರ ಸರ್ಕಾರ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ಘೋಷಿಸಲಾದ ಲುಂಗ್ಫನ್ ರೋಪೋಯಿ ತಾಣವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2, ಮಿಜೋರಾಂ ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಈ ಲುಂಗ್ಫನ್ ರೋಪೋಯಿ ತಾಣ ಕಂಡುಬರ್ತದೆ ನೋಡಿ. ಇದಕ್ಕೇನು ಮಾಡಿದ್ದಾರೆ ಅಂದರೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ಘೋಷಣೆ ಮಾಡಲಾಗಿದೆ, ಲುಂಗ್ಫನ್ ರೋಪೋಯಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ, ಮಿಜೋರಾಂನ ಲಿಯಾನ್ಪುಯಿ ಗ್ರಾಮದಲ್ಲಿರುವ ಪುರಾತನ ಮೆಗಾಲಿಥಿಕ್ ತಾಣವಾದ ಲುಂಗ್ಫನ್ ರೋಪೋಯಿ ಅನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಎಂದು ಘೋಷಿಸಲಾಗಿದೆ. ಯಾವುದಕ್ಕೆ? ಲುಂಗ್ಫನ್ ರೋಪೋಯಿ. ಅದಕ್ಕೆ ಆ ಒಂದು ತಾಣಕ್ಕೆ ಏನು ಮಾಡಿದ್ದಾರೆ ಅಂದರೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಎಂದು ಘೋಷಣೆಯನ್ನು ಮಾಡಲಾಗಿದೆ. ಈ ಘೋಷಣೆಯು ಇದನ್ನು ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ತಾಣಗಳು ಅವಶೇಷಗಳ ಕಾಯ್ದೆ 1958ರ ರಕ್ಷಣೆ ಒಳಪಡಿಸುತ್ತದೆ. ಈ ಒಂದು ಕಾಯ್ದೆ ಏನಪ್ಪ ಅಂತಂದರೆ ಒಂದು ಪ್ರಾಚೀನ ಸ್ಮಾರಕಗಳು, ಪುರಾತತ್ವ ತಾಣಗಳು, ಅವಶೇಷಗಳು ಕಾಯ್ದೆಯಾಗಿರುವಂಥ 1958ರ ಸಂರಕ್ಷಣೆಗೆ ಒಳಪಡುತ್ತದೆ ಇದೊಂದು ತಾಣ. ಈಗ ಇದು ವಾಂಗ್ಚಿಯ ನಂತರ ಈ ಮಾನ್ಯತೆ ಪಡೆದ ಮಿಜೋರಾಂನ 2ನೇ ತಾಣವಾಗಿದೆ ನೋಡಿ. ಮಿಜೋರಾಂನಲ್ಲಿ ಮೊದಲ ಮಾನ್ಯತೆ ಪಡೆದಂಥ ಒಂದು ತಾಣ ಯಾವುದಂದರೆ ವಾಂಗ್ಚಿಯಾ. ಈ ತಾಣ ಮೊದಲ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆ ಸ್ಮಾರಕ ಎಂದು ಘೋಷಣೆ ಮಾಡಿಕೊಂಡದ. ಇದಾದ ನಂತರ 2ನೇ ಒಂದು ಸ್ಥಳವಾಗಿದೆ ಇದು. ಈ ಸ್ಥಳವು ಮಿಜೋರಾಂನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಮಹತ್ವದಾಗಿರುವ ವಿಶಿಷ್ಟವಾದ ಕೆತ್ತಿದ ಕಲ್ಲಿನ ರಚನೆಗಳಿಂದ ಹೆಸರುವಾಸಿಯಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಹಲವಾರು ಸಂಸ್ಕೃತಿ, ಇತಿಹಾಸನೂ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ ನೋಡಿ ಇದೊಂದು ತಾಣ. ಈ ಕಲ್ಲುಗಳು ಮಾನವನ ಆಕೃತಿಗಳು, ಪಕ್ಷಿಗಳು, ಪ್ರಾಣಿಗಳು ಮತ್ತು ಕಂಸಾಳೆ ಮತ್ತು ಅಲ್ಲಿಯ ಕೆತ್ತನೆಗಳನ್ನು ಒಳಗೊಂಡಿದೆ. ಯಾವುದು? ಈ ತಾಣ. ರಾಷ್ಟ್ರೀಯ ಪ್ರಾಮುಖ್ಯತೆ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರುವಂಥ ರಾಜ್ಯಗಳು ಯಾವ್ಯಾವ ರಾಜ್ಯಗಳು ಏನಪ್ಪ ಅಂತಂದರೆ ಈ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಒಳಗೊಂಡಿವೆ? ಅದರಲ್ಲಿ ಅತಿ ಹೆಚ್ಚಾಗಿ ಯಾವ ರಾಜ್ಯ ಒಳಗೊಂಡಿದೆ? ಇದರ ಬಗ್ಗೆ ನೋಡೋದಾದರೆ ಉತ್ತರ ಪ್ರದೇಶ ನೋಡಿ. ಉತ್ತರ ಪ್ರದೇಶ ಏನಂದರೆ ಅತಿ ಹೆಚ್ಚು ರಾಷ್ಟ್ರೀಯ ಪ್ರಾಮುಖ್ಯತೆ ಸ್ಮಾರಕಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಎಷ್ಟು ಹೊಂದಿದೆ? 743 ಇಷ್ಟು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳನ್ನು ಹೊಂದಿರುವಂಥ ರಾಜ್ಯವಾಗಿದೆ ಉತ್ತರ ಪ್ರದೇಶ. ಇದರ ಮುಖಾಂತರ ಏನಪ್ಪ ಅಂತಂದರೆ ಅತಿ ಹೆಚ್ಚು ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆ ಸ್ಮಾರಕ ಹೊಂದಿರುವ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ್. 2ನೇದಾಗಿ ಕರ್ನಾಟಕ ಬರ್ತದೆ ನೋಡಿ, ಇದು 506 ಒಳಗೊಂಡಿದೆ. 3ನೇದು ತಮಿಳುನಾಡು, ಇದು 412 ಈ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯ ತಾಣಗಳನ್ನು ಹೊಂದಿದೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಓಕೆ? ಯಾಕಂದರೆ ನೀವು ಲೈಕ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಇನ್ನೂ ಇಂಥ ಹಲವಾರು ವಿಷಯಗಳನ್ನು ಬೆಳಕಿಗೆ ತರ್ತೀವಿ ಅಂತ ಹೇಳ್ತೀವಿ ನಿಮ್ಮ ಮುಖಾಂತರ, ನಿಮ್ಮ ಮೂಲಕ.
ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಪ್ಯಾಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಪ್ಯಾಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ರಷ್ಯಾ ದೇಶ. ರಷ್ಯಾ ದೇಶ ಏನು ಮಾಡಿದೆ ಅಂದರೆ, ಈ ಒಂದು ಉಕ್ರೇನ್ನಲ್ಲಿ ಅಂದರೆ ಉಕ್ರೇನನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಈ ಒಂದು ಪ್ಯಾಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿಯನ್ನು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಇಲ್ಲಿ ಉಕ್ರೇನನ್ನು ವಶಪಡಿಸುವ ಸಲುವಾಗಿ. ಇದರ ಬಗ್ಗೆ ನೋಡೋದಾದರೆ, ರಷ್ಯಾದ ಆಕ್ರಮಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ಯಾಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿಯನ್ನು ವ್ಯವಸ್ಥೆಯನ್ನು ಉಕ್ರೇನ್ಗೆ ಕಳುಹಿಸುವುದಾಗಿ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ನೋಡಿ. ಯಾವುದು ಅಮೆರಿಕ ದೇಶ ಏನು ಮಾಡಿದೆ ಅಂದರೆ, ಒಂದು ರಷ್ಯಾ ದೇಶ ಏನು ಮಾಡಿದೆ ಅಂದರೆ ಉಕ್ರೇನ್ ವಶಪಡಿಸೋದು ಸಲುವಾಗಿ ಕಾಯ್ತಿದೆ. ಆದರೆ ಪ್ಯಾಟ್ರಿಯಾಟ್ ಎಂಬ ಒಂದು ವಾಯು ರಕ್ಷಣಾ ಕ್ಷಿಪಣಿಯನ್ನು ಅಮೆರಿಕ ದೇಶ ಇಲ್ಲಿ ಕಳಿಸಿದೆ. ಸಾರಿ, ಇಲ್ಲಿ ಆನ್ಸರ್ ರಷ್ಯಾ ಅಂದರೆ ಸರಿಯಾದ ಉತ್ತರ ಅಮೆರಿಕ ಆಯ್ತು ನೋಡಿ. ಅಮೆರಿಕ ಏನು ಮಾಡಿದೆ ಅಂದರೆ, ಈ ರಷ್ಯಾ ದೇಶದಲ್ಲಿ ರಷ್ಯಾದ ಸೈನಿಕರು ಏನು ಮಾಡಿದ್ದಾರೆ ಅಂದರೆ, ಈ ಉಕ್ರೇನ್ ವಶಪಡಿಸುವ ಸಲುವಾಗಿ ಹೋಗುತ್ತಿದ್ದಾರೆ. ಅದರ ಕಾರಣ ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಪ್ಯಾಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿಯನ್ನು ಉಕ್ರೇನ್ಗೆ ಕಳಿಸಿದ್ದಾರೆ. ಪ್ಯಾಟ್ರಿಯಾಟ್ ಅಮೆರಿಕದ ರೈಥಿಯಾನ್ ಕಂಪನಿಯು ಅಭಿವೃದ್ಧಿಪಡಿಸಿದ ಒಂದು ಅತ್ಯಾಧುನಿಕ ನೆಲದಿಂದ ವಾಯುವಿಗೆ ಚಿಮ್ಮುವ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ ನೋಡಿ. ಈ ಒಂದು ಪ್ಯಾಟ್ರಿಯಾಟ್ ಏನಪ್ಪ ಅಂತಂದರೆ, ಒಂದು ನೆಲದಿಂದ ವಾಯುವಿಗೆ ಚಿಮ್ಮುವ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಇದೆ. ಇದು ರೈಥಿಯಾನ್ ಕಂಪನಿ ಅಭಿವೃದ್ಧಿಪಡಿಸಿದೆ ಇದನ್ನು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, 2ನೇ ಬಿಮ್ಸ್ಟೆಕ್ ಬಂದರುಗಳ ಸಮಾವೇಶವನ್ನು ಆಯೋಜನೆ ಮಾಡಿದ ದೇಶ ಯಾವುದು? ಬಿಮ್ಸ್ಟೆಕ್ ಪೋರ್ಟ್ಸ್ ಕಾನ್ಕ್ಲೇವ್ ಅಂತ ಹೇಳ್ಬೋದು. ಇದನ್ನು ಆಯೋಜನೆ ಮಾಡಿದ ದೇಶ ಯಾವುದಂತ ಪ್ರಶ್ನೆ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಭಾರತ. ಭಾರತ ದೇಶ ಏನು ಮಾಡಿದೆ, 2ನೇ ಬಿಮ್ಸ್ಟೆಕ್ ಬಂದರುಗಳ ಸಮಾವೇಶವನ್ನು ಆಯೋಜನೆ ಮಾಡಿದ ದೇಶವಾಗಿದೆ. ಭಾರತವು ಜುಲೈ 14-15ರಂದು ವಿಶಾಖಪಟ್ಟಣಂನಲ್ಲಿ 2ನೇ ಬಿಮ್ಸ್ಟೆಕ್ ಬಂದರುಗಳ ಸಮಾವೇಶವನ್ನು ಆಯೋಜನೆ ಮಾಡಿತ್ತು. ಬಿಮ್ಸ್ಟೆಕ್ ಪೋರ್ಟ್ ಕಾನ್ಕ್ಲೇವ್ ಅಂತ ಹೇಳ್ತೀವಿ. ಇದನ್ನು ಆಯೋಜನೆ ಮಾಡಿದ ದೇಶ ಯಾವುದು? ನಮ್ಮ ಭಾರತ ಆಗಿದೆ ನೋಡಿ. ಇದು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವಿನ ಕಡಲ ಸಹಕಾರ ಮತ್ತು ಸಂಪರ್ಕವನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಸಮಾವೇಶದ ಥೀಮ್ ಏನಪ್ಪ ಅಂತಂದರೆ, ನ್ಯಾವಿಗೇಷನ್ ದ ಫ್ಯೂಚರ್, ಬ್ಲೂ ಎಕನಾಮಿ, ಇನೋವೇಷನ್ ಆ್ಯಂಡ್ ಸಸ್ಟೈನೇಬಲ್ ಪಾರ್ಟ್ನರ್ಶಿಪ್ ಎಂಬುದು ಈ ಒಂದು ಬಿಮ್ಸ್ಟೆಕ್ನ ಥೀಮ್ ಆಗಿದೆ ನೋಡಿ. ಈ ಒಂದು ಬಿಮ್ಸ್ಟೆಕ್ನ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಇದರ ಒಂದು ರಚನೆ ಯಾವಾಗಾಗಿತ್ತಂದರೆ 1997ರಲ್ಲಿ ಇದರ ಬಿಮ್ಸ್ಟೆಕ್ ರಚನೆ ಆಗಿದೆ. ಇದರ ಕೇಂದ್ರ ಕಚೇರಿ ಢಾಕಾದಲ್ಲಿ ಕಂಡುಬರ್ತದೆ. ಇದರ ಒಂದು ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ ನೋಡೋದಾದರೆ, ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್ ಏನಪ್ಪ ಅಂತಂದರೆ ಇವು ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಹಾಗಾದರೆ ನಿಮಗೆ ಪ್ರಶ್ನೆ ಕೇಳೋದಾದರೆ ಒಂದು ಪ್ರಶ್ನೆ ಕೇಳ್ತೀನಿ, ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಬಿಮ್ಸ್ಟೆಕ್ನ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಬಿಮ್ಸ್ಟೆಕ್ನ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ವಿಡಿಯೋ ಬಂದವು ಎಲ್ಲ ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಟೇಕ್ ಕೇರ್.